ಇರೋ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಮುಸ್ಲಿಂ ನಾಯಕರ ಆಕ್ಷನ್ ಮೇಲೆ ಕಾಂಗ್ರೆಸ್ ಕೂಡ ಇಲ್ಲಿ ಆಕ್ಷನ್ ಅನ್ನು ತೋರಿಸ್ತಾ ಇದೆ. ಮುಖ್ಯವಾಗಿ ಮೊನ್ನೆ ಅಲ್ಪಸಂಖ್ಯಾತರು ಅಂದರೆ ಅಲ್ಪಸಂಖ್ಯಾತರಿಗೆ ಈ ಟಿಕೆಟ್ ನೀಡಿಲ್ಲ ಅನ್ನುವಂತಹ ಒಂದು ವಿಚಾರ ಆಗಿರ್ಬೋದು. ಅದಾದ ಮೇಲೆ ಜಬ್ಬಾರ್ ಅವರು, ನಸೀರ್ ಅವರು ಇವರಿಬ್ಬರನ್ನ ಅಮಾನತು ಮಾಡೋದು, ಉಚ್ಚಾಟನೆ ಮಾಡೋದಾಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಇಂದು ನೋಡಿದರೆ ಪಕ್ಷದಿಂದಲೇ ಈಗಾಗಲೇ ಜಬ್ಬಾರ್ ಉಚ್ಚಾಟನೆಯನ್ನು ಮಾಡಿದ್ದಾರೆ. ನಾಳೆ CM ಆಫ್ ದ ಮಿನಿಸ್ಟರ್ ಜಮೀರ್ ಅವರ ಸರದಿ ಬರುತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ಸಲ್ಲಿ ಬರೀ ಮುಸ್ಲಿಂ ನಾಯಕರೇ ಟಾರ್ಗೆಟ್ ಆಗ್ತಾ ಇದ್ದಾರಾ? ಕಾಂಗ್ರೆಸ್ ಪಕ್ಷದ ಮೇಲೆ ಸಿಡಿದೆದ್ದಿರುವಂತಹ ಮುಸ್ಲಿಂ ಸಮುದಾಯ ಇದೇ ಹೊತ್ತಲ್ಲಿ ಗೌಪ್ಯ ಸ್ಥಳದಲ್ಲಿ CM ಬಣದ ನಾಯಕರು ಕೂಡ ಒಂದು ಕಡೆ ಸಭೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. CM ಸಿದ್ದು ಬಣದ ಸಚಿವರಾಗಿರುವಂತಹ ಜಮೀರ್ ಪರಮೇಶ್ವರ್ ಅವರು ಮತ್ತು ದಿನೇಶ್ ಗುಂಡೂರಾವ್ ಸೇರಿಕೊಂಡು ಪ್ರಮುಖವಾಗಿದ್ದಂಥ ಎಲ್ಲ ಪ್ರಮುಖರು ಸೇರಿಕೊಂಡು ಗೌಪ್ಯವಾದಂತಹ ಒಂದು ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ. DK ಬಣಕ್ಕೆ ಮುಂದೆ ಹೇಗೆ ಕೌಂಟರ್ ಕೊಡೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರಾ, ಅಥವಾ ಸದ್ಯದ ಮಟ್ಟಿಗೆ ಒಂದು ಮುಸ್ಲಿಮರನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಯಾವಾಗ ಬೈ ಎಲೆಕ್ಷನ್ ಮುಗೀತು ಅದಾದ ನಂತರ ಒಬ್ಬರ ಮೇಲೆ ಒಬ್ಬರು ಆರೋಪಗಳಾಗಿರ್ಬೋದು, ಪ್ರತ್ಯಾರೋಪಗಳು ಆಗಿರ್ಬೋದು. ಇದೆಲ್ಲದರ ಮಧ್ಯೆ ಜಬ್ಬಾರ್ ಅವರಾಗಿರ್ಬೋದು ಮತ್ತು ನಸೀರ್ ಅವರಾಗಿರ್ಬೋದು ಇಬ್ಬರನ್ನು ಕೂಡ ಒಬ್ಬರನ್ನು ಅಮಾನತು ಮಾಡಿದ್ರು, ಇನ್ನೊಬ್ಬರನ್ನ ಉಚ್ಚಾಟನೆ ಮಾಡಿದ್ರು. ಈಗ ಅದೇ ಸಾಲಿನಲ್ಲಿ ಮಿನಿಸ್ಟರ್ ಜಮೀರ್ ಅಹಮದ್ ಅವರು ಕೂಡ ಇದ್ದಾರಾ ಅಂಥೇಳಿ ಪ್ರಶ್ನೆಗಳು ಕೂಡ ಮಾಡ್ತಾ ಇದ್ದಾರೆ ಮುಸ್ಲಿಂನ ಕೆಲ ಲೀಡರ್ಸ್ಗಳು. ಮುಖ್ಯವಾಗಿ ಇಲ್ಲಿ ಮುಸ್ಲಿಮರನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್ಸು? ಅದು ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ಆರೋಪಗಳನ್ನು ಮಾಡಿಕೊಂಡು ಉಚ್ಚಾಟನೆ ಮಾಡೋದಾಗಿರಲಿ, ಅಮಾನತು ಮಾಡೋದಾಗಿರಲಿ ಯಾಕೆ ಮಾಡ್ತಾ ಇದೆ ಕಾಂಗ್ರೆಸ್ನವರು? ಇಲ್ಲಿ ಮುಖ್ಯವಾಗಿ ಮುಸ್ಲಿಮರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಮುಸ್ಲಿಮರು ಇಲ್ಲಿ ಕಿಡಿಕಾರ್ತಾ ಇದ್ದಾರೆ. ಯಾವಾಗ ಬೈ ಎಲೆಕ್ಷನ್ ಮುಗಿತು ಅದಾದ ನಂತರದಿಂದ ಈ ರೀತಿಯಾಗಿ ಆರೋಪಗಳು, ಪ್ರತ್ಯಾರೋಪಗಳು ಕೂಡ ಕೇಳಿಬರ್ತಾ ಇತ್ತು. ಅಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ವಿರುದ್ಧವಾಗಿ ಆಗಿರ್ಬೋದು, ಪ್ರಚಾರ ಮಾಡೇ ಇಲ್ಲ ಅನ್ನುವಂತಹ ಒಂದು ಆರೋಪ ಆಗಿರ್ಬೋದು, ಅದ್ರ ಜೊತೆಗೆ ಅಭ್ಯರ್ಥಿಯ ವಿರುದ್ಧವಾಗಿ ಸಹಕಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಆಗಿರ್ಬೋದು. ಸೊ ಈ ರೀತಿಯಾಗಿ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಸಹಿತ ಕೇರಳದ ಚುನಾವಣೆಯಲ್ಲಿ ಬ್ಯುಸಿಯಾಗಿರ್ತಾರೆ. ಕೇರಳದ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದರೂ ಸಹಿತ 5ನೇ ತಾರೀಕು CM ಸಿದ್ದರಾಮಯ್ಯವರು ಬನ್ನಿ ಅಂತ ಹೇಳಿದಂತಹ ಒಂದು ಕಾರಣಕ್ಕೆ ಬಂದು ಪ್ರಚಾರ ಮಾಡೋದಕ್ಕೆ ಸಹಿತ ಮುಂದಾಗ್ತಾರೆ, ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ಸೊ ಇಷ್ಟೆಲ್ಲ ಆದರೂ ಸಹಿತ ಮುಸ್ಲಿಮರನ್ನು ನೀವು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂಥೇಳಿ ಮುಸ್ಲಿಮರು ಇಲ್ಲಿ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ನವರು ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಿಕೊಂಡು ಜಬ್ಬಾರ್ ಅವರನ್ನು ಈಗಾಗಲೇ ಉಚ್ಚಾಟನೆ ಮಾಡಿದ್ದಾರೆ, ನಜೀರ್ ಅವರನ್ನು ಅಮಾನತು ಮಾಡಿದ್ದಾರೆ. ಈಗ ಮುಂದಿನ ಸರದಿಯಲ್ಲಿ ಜಮೀರ್ ಅಹಮದ್ ಅವರು ಏನಾದರೂ ಇದ್ದಾರಾ, ಅವರನ್ನು ಕೂಡ ಅಮಾನತು ಮಾಡುವಂತಹ ಏನಾದರೂ ಪ್ಲ್ಯಾನ್ ಇದೆನಾ ಅನ್ನುವಂಥ ನಿಟ್ಟಲ್ಲಿ ಮುಸ್ಲಿಮರು ಇಲ್ಲಿ ಕ್ವಶನನ್ನು ಮಾಡ್ತಾ ಇದ್ದಾರೆ. ಯಾಕೆ ನೀವು ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ನವರು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ.